ಹೈಕಮಾಂಡ್ ಅಂಗಳಕ್ಕೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಈಗ ರವಾನೆ ಆಗ್ತಾ ಇದೆ. ಕಗ್ಗಂಟಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಾವಣಗೆರೆ ದಕ್ಷಿಣ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರವಾನೆ ಮಾಡಿದೆ ಕೆಪಿಸಿಸಿಯಿಂದ ಈಗ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಶಾಮ್ನೂರ್ ಅವರ ಪುತ್ರ ಉಮೇಶ್ ಅವರ ಹೆಸರನ್ನ ಕೆಪಿಸಿಸಿ ಶಿಫಾರಸನ್ನು ಮಾಡಿದೆ. ಇವರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಹೆಸರುಗಳ ಪಟ್ಟಿಯೂ ಸಹ ರವಾನೆ ಮಾಡಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಂತಹ ವಿಚಾರ ಅಂತ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಆದರೆ ಬಹುತೇಕ ಶಾಮ್ನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇದರ ಮಧ್ಯೆ ಇವತ್ತು ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕೆಪಿಸಿಸಿಯಿಂದ ಈಗಾಗಲೇ ಹೆಸರುಗಳನ್ನು ರವಾನೆ ಮಾಡುವಂತಹ ಕೆಲಸವನ್ನು ಹೈಕಮಾಂಡ್ಗೆ ಮಾಡಲಾಗಿದೆ. ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂತಹ ಪ್ರಶ್ನೆ ಇರುವಾಗಲೂ ಸಹ ಗೊಂದಲವಾಗಿ ಉಳಿದಿದೆ. ಇನ್ನೊಂದು ಕಡೆಗೆ ಈ ಬಾರಿ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದ ನಾಯಕರುಗಳೇನಿದ್ದಾರೆ ಅವರು ದಾವಣಗೆರೆಯಲ್ಲಿ ನಡೆದಿರುವಂತಹ ಸಭೆ ಆಗಿರ್ಬೋದು ಅಥವಾ ಕೆಪಿಸಿಸಿ ಬೆಂಗಳೂರಲ್ಲಿ ನಡೆದಿರುವಂತಹ ಸಭೆ ಆಗಿರ್ಬೋದು, ಆ ಎರಡೂ ಸಭೆಗಳಲ್ಲೂ ಒಂದು ವಿಚಾರವನ್ನು ಹೇಳಿದ್ದಾರೆ. ಏನಂದ್ರೆ ಈ ಬಾರಿ ಏನಾದರೂ ಮುಸ್ಲಿಂ ಸಮುದಾಯಕ್ಕೆ ನೀವು ಟಿಕೆಟ್ ಅನ್ನು ಕೊಡಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹ ಮುಸ್ಲಿಂ ಸಮುದಾಯ ಈ ಬಾರಿ ಕಾಂಗ್ರೆಸ್ನ ಜೊತೆ ನಿಂತ್ಕೊಳ್ಳೋದಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡೋದಿಲ್ಲ. ಕಾರಣ ಏನು ಅಂದರೆ ಈ ಹಿಂದೆ ಶಾಮ್ನೂರ್ ಶಿವಶಂಕರಪ್ಪನವರು ಕಳೆದ ಬಾರಿ ಚುನಾವಣೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದ್ರು, ನನ್ನ ನಂತರ ಈ ಕ್ಷೇತ್ರವನ್ನು ಮುಸ್ಲಿಂ ಸಮುದಾಯದವರಿಗೆ ನಾನು ಬಿಟ್ಟುಕೊಡ್ತೀನಿ, ನಾನೇ ಎದುರುಗಡೆ ನಿಂತು ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು. ಆ ಮಾತನ್ನು ನೀವು ಉಳಿಸ್ಕೊಳ್ಳಿ, ಈಗ ಶಾಮ್ನೂರ್ ಶಿವಶಂಕರಪ್ಪನವರು ಇಲ್ಲ, ಅವರ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಆ ಮಾತನ್ನು ಉಳಿಸ್ಕೊಡಿ ಅಂತ ಶಾಮ್ನೂರ್ ಕುಟುಂಬಕ್ಕೆ ಅವರು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ಶಾಮ್ನೂರ್ ಕುಟುಂಬ ಮಾತ್ರ ಈಗಾಗಲೇ ಅವರ ಮನೆಯಲ್ಲೇ ಇಬ್ಬರು, ಒಂದು ಸಮರ್ಥ ಆಗಿರ್ಬೋದು, ಇನ್ನೊಂದು ಕಡೆಗೆ ಏನಂದರೆ ಶಾಮ್ನೂರ್ ಶಿವಶಂಕರಪ್ಪ ಅವರ ಪುತ್ರ, ಅವರಿಗೆ ಟಿಕೆಟ್ ಕೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಕೊಟ್ಟರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಅವರ ಇದಕ್ಕೋಸ್ಕರ ನಾನು ಹಾಕಿದ್ದೀನಿ, ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ವಿಡ್ರಾ ಮಾಡೋಕ್ಕೆ ರೆಡಿ ಇದ್ದೀನಿ, ಯಾವಾಗ ಹೇಳ್ತಾರೋ ವಿಡ್ರಾ ಮಾಡ್ತೀನಿ, ಪಾರ್ಟಿ ಹೇಳ್ದಂಗೆ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮತ್ತು ಬೇರೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮೈನಾರಿಟಿ ಲೀಡರ್ಸ್ ಕೂಡ ಅವರು ಎಲ್ಲ ಪಾರ್ಟಿಗೋಸ್ಕರ ನಾವೆಲ್ಲ ಒಗ್ಗಟ್ಟಿನಿಂದ ಪಾರ್ಟಿ ಏನು ಹೇಳ್ತೀವಿ ಕೇಳ್ತೀವಿ ಅಂತ ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಪಾರ್ಟಿ ನಮಗೆ ಭಾಳ ಮುಖ್ಯ ಅಂತ. ಸೊ ಒಮ್ಮತ ಮೂಡಿದೆ, ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.